ನಮಸ್ಕಾರ, ಮಿನಿ ವ್ಲಾಗ್ಗೆ ಸ್ವಾಗತ. ಇದು ನೆಕ್ಸ್ಟ್ ಡೇ ಅಂದರೆ ಗುರುವಾರ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಶಾರದಾಂಬೆಯ ದರ್ಶನಕ್ಕೆ ಬಂದಿದ್ದೀವಿ. ಬೆಳಗ್ಗೆನೇ ಮಳೆ ಬರ್ತಾ ಇತ್ತು. ಈ ದೇವಸ್ಥಾನ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾವು ಶೃಂಗೇರಿಗೆ ಬಂದಿರುವಂಥ ಮೇನ್ ಉದ್ದೇಶ ಬಂದುಬಿಟ್ಟು ದಾತ್ರಿಗೆ ಅಕ್ಷರಾಭ್ಯಾಸನ ಮಾಡಿಸೋಣ ಅಂತ ಹೇಳಿ ಬಂದಿರೋದು. ಬೆಳಗ್ಗೆನೇ ಬೇಗ ಬಂದಿದ್ವಿ, ಆದರೆ ತುಂಬಾ ಕ್ರೌಡ್ ಇತ್ತು. ತುಂಬ ಜನ ಇಲ್ಲಿ ಅಕ್ಷರಾಭ್ಯಾಸನ ಮಾಡಿಸೋದಕ್ಕಾಗಿಯೇ ಬರ್ತಾರೆ. ಆದರೆ ನಮಗಲ್ಲಿ ಅವ್ರು ಏನು ಹೇಳ್ತಾ ಇದ್ರು ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಬ್ಯಾಚ್ಗೆ ಅಕ್ಷರಾಭ್ಯಾಸನ ಮಾಡಿಸ್ಕೊಂಡ್ವಿ. ನಾವು ತುಂಬ ದೂರದಿಂದ ಅಲ್ಲಿಗೆ ಹೋಗಿರ್ತೀವಿ, ಕೇಳಿಸ್ಲಿಲ್ಲ, ಸರಿಯಾಗಿ ಮಾಡಿಸ್ಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ಕೊಂಡು ಮತ್ತೆ ಇನ್ನೊಮ್ಮೆ ದೇವಿ ದರ್ಶನ ಪಡೆದ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ವಿ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು, ಲೈಟಾಗಿ ಬರ್ತಾ ಇತ್ತು. ದಾತ್ರಿ ಅಲ್ಲಿ ಆಟ ಆಡ್ತೀನಿ ಅಂತ ಹೇಳಿ ಹೋಗಿ ಆಟ ಆಡ್ತಾ ಇದ್ದಾಳೆ ನೋಡಿ. ಅವಳು ತುಂಬಾ ಎಂಜಾಯ್ ಮಾಡಿದ್ಲು. ದೊಡ್ಡ ಪ್ಲೇಸ್ ಇತ್ತು, ಮಳೆಯಲ್ಲಿ ಆಟ ಆಡೋದಕ್ಕೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಊಟ ಮಾಡಿಬಿಟ್ಟು ಅವತ್ತು